ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ಮಾಡೋದು ಏನಂತಂದರೆ, ಲ್ಯಾಂಡ್ ಸರ್ವೇರಿಯನ್ನು 2 ವರ್ಷ ಹಿಂದೆಯೇ ಕಾಲ್ಫಾರ್ಮ್ ಆಗಿತ್ತು, ಮತ್ತೆ ನೋಟಿಫಿಕೇಶನ್ ಮತ್ತೆ ಕ್ಯಾನ್ಸಲ್ ಮಾಡಿದ್ರಿ. ಈಗ ಮತ್ತೆ ನೀವು ಅದೇ ನೋಟಿಫಿಕೇಶನ್ KPSC ಕೊಡಬೇಕಂತ ನಿರ್ಧಾರ ಮಾಡಿದಿರಿ. ಆ ನೋಟಿಫಿಕೇಶನ್ನ ಇನ್ನು 15 ದಿನದೊಳಗಡೆ ನಿಮ್ಮ ಮುಖಾಂತರನೇ ನೀವು KEAಗೆ ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟರ್ ಬಿಡಿ, ಇಲ್ಲ ಅಂದರೆ ಮಾಧ್ಯಮದ ಮೂಲಕ ತಿಳಿಸಬೇಕು. ಯಾಕಂದರೆ ಈಗ ಸದನದಲ್ಲಿ ನೀವೇ ಮಾತಾಡ್ತೀರಾ, ಪ್ರತಿ ಸಲ ನೀವೇ ಮಾಡ್ತಿದ್ದೀರಾ. KPSCನ ನಾವು ಸರ್ಜರಿ ಮಾಡಬೇಕು, KPSCನ ನಾವು ರಿಫಾರ್ಮ್ ಮಾಡಬೇಕು, KPSC ಮೆಂಬರ್ಸ್ನ ಕಡಿಮೆ ಮಾಡಬೇಕು ಅಂತ ನೀವೇ ಹೇಳಬೇಕಾದ್ರೆ ಮತ್ತೆ ಈ ಎಕ್ಸಾಮ್ನ ಯಾಕೆ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದೀರ ಅಂತ ನಮಗೆ ಒಂದು ತಿಳಿತಿಲ್ಲ. ಏನು ನಿಮ್ಮ ಕೈವಾಡ ಇದೆನಾ, ಇನ್ನು ಬೇರೆ ಏನೋ ಒಳಗಡೆ ಏನೋ ನಡೀತಿದೆನೋ ಒಂದು ಏನೋ ಅರ್ಥ ಆಗ್ತಾ ಇಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳು ಇದನ್ನೇ ನಂಬ್ಕೊಂಡು ಗೌರ್ಮೆಂಟ್ನೇ ನಂಬ್ಕೊಂಡು ಓದ್ತಿರಬೇಕಾದ್ರೆ ನೀವು ಮತ್ತೆ ಹೋಗೋದು KPSCಗೆ ಎಕ್ಸಾಮ್ನ ಕೊಡೋದು ಮಾಡ್ತಿದ್ರೆ ಇಲ್ಲಿ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆಯೋ ಎಷ್ಟೋ ವಿದ್ಯಾರ್ಥಿಗಳಿಗೂ ತುಂಬ ಅನ್ಯಾಯ ಆಗ್ತಾಯಿದೆ. ಅದಕ್ಕೋಸ್ಕರ ಈ ಮೂಲಕ ತಮಗೆ ಏನು ಮನವಿ ಮಾಡ್ತಿದ್ದೀವಿ ಅಂದರೆ, ಆದಷ್ಟು ಬೇಗ KPSCಯಿಂದ KEAಗೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲವಾದರೆ ನಿಮ್ಮ ರಾಜೀನಾಮೆ ಒತ್ತಾಯಿಸಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘದ ಕಡೆಯಿಂದ ಉಗ್ರವಾದ ಹೋರಾಟ ಮಾಡಿ ನಿಮ್ಮ ರಾಜೀನಾಮೆಯನ್ನು ಪಡೆದಿರುತ್ತೇವೆ. ಧನ್ಯವಾದಗಳು.